ರಚಿಸಬೇಕು, ಒಂದು ಉತ್ತಮ ಚಿತ್ರರಂಗ ಬರಬೇಕು ಅಂದರೆ ಅದು ಯಾರಿಂದ ಸಾಧ್ಯ ಅಂದರೆ ಈ ಕ್ರಿಯಾಶೀಲತೆ ಸಂಪೂರ್ಣವಾದ ಕಲಾವಿದರಿಂದ ಸಾಧ್ಯ. ಸೊ ನನಗೆ ಈ ಒಂದು ಚಿತ್ರತಂಡದ ಮೇಲೆ ಭರವಸೆ ಖಂಡಿತ ಇದೆ. ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ಸಿನಿಮಾ ಹೌದು ವ್ಯಾಪಾರದ ರಂಗ, ಆದರೆ ಜನರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರೋ ಸಾಧ್ಯತೆಗಳಿದೆ. ಸೊ ಆ ರೀತಿ ನಾವು ತಿಕ್ಲು ರಾಮ ಅನ್ನೋದು ಒಂದು ಹಾಸ್ಯಾಸ್ಪದ ಸಿನಿಮಾ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಒಂದು ಉತ್ತಮವಾದ ಸಮಾಜದ ಸಂದೇಶ ಇದೆ. ಮತ್ತು ಅದು ಕೂಡ ಅದರಲ್ಲಿ ಒಂದು ಕುಟುಂಬದ ವಿಚಾರನೂ ಅವ್ರು ಹೇಳ್ತಾರೆ, ಅದೊಂದು ಭಾವನಾತ್ಮಕವಾದ ವಿಚಾರಗಳು ಬರ್ತವೆ. ಇದೆಲ್ಲ ಜನರಿಗೆ ಮನಸ್ಸು ಮುಟ್ಲಿ ಮತ್ತು ಸಿನಿಮಾ ಯಶಸ್ವಿ ಆಗಲಿ. ಹಾಗೆ ಈ ಒಂದು ಚಿತ್ರತಂಡ ಒಂದು ಮಹಿಳಾ ನಿರ್ಮಾಪಕರು ಬಂದು ಮತ್ತು ಹೊಸ ಒಂದು ರೀತಿಯ ಪ್ರಯತ್ನ ಆಗ್ತಾ ಇದೆ, ಇದಕ್ಕೆ ಒಳ್ಳೆಯದಾಗಲಿ. ಇಂಥ ಹೊಸ ತಂಡದವರು ಒಳ್ಳೆ ಕ್ರಿಯಾಶೀಲತೆಯಿಂದ ಒಂದು ಚಿತ್ರರಂಗನ ಬೆಳೆಸಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಈ ಸಿನಿಮಾ ಯಶಸ್ಸಾಗತ್ತೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಂಗೆ ನಿಜವಾಗ್ಲೂ ಏನೂ ಗೊತ್ತೇ ಇಲ್ಲ, ಏನೂ ಹೇಳಿಲ್ಲ ನಮ್ಮ ಡೈರೆಕ್ಟ್ರು. ಸುಮ್ಮನೆ ಬ್ಲ್ಯಾಂಕಾಗಿ ಬಂದಿದ್ದೀನಿ. ನಾನು ಮಂಜು ಸ್ವಾಮಿ ಜೊತೆ 3ನೇ ಸಿನಿಮಾನ ಸ್ವಾಮಿ. ಸೊ ಅವ್ರ ಬಗ್ಗೆ ತುಂಬ ನಂಬಿಕೆ ಇದೆ, ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ್ಯಕ್ಚುಲಿ ತುಂಬ ಒಳ್ಳೆ ಹಾರ್ಡ್ ವರ್ಕರ್ ನಮ್ಮ ಮಂಜು ಕವಿಯವರು. ತುಂಬ ಕನಸಿದೆ ಅವ್ರ ಜೊತೆ. ನಾನು ತುಂಬ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಗಾಡೀಲಿ ಹೋಗ್ತಾ ಅವ್ರ ಗಾಡೀಲೇ ಹೋಗೋದು, ಮಾತು ಕತೆ. ಅವ್ರು ಇಡೀ ಪೂರ್ತಿ ಜರ್ನಿಯಲ್ಲಿ ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡೋದೇ ಇಲ್ಲ. ಒಂಥರ ತುಂಬ ಒಂದು ಡ್ರೀಮ್ಸ್ ಇದೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ತುಂಬ ಕನಸು ಕಂಡಿದ್ದಾರೆ. ಅವ್ರ ಕನಸೆಲ್ಲ ನನಸಾಗಲಿ. ತುಂಬ ಹಾರ್ಡ್ ವರ್ಕರ್ ಅವರು, ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಅವ್ರ ಜೊತೆ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಸರ್ ಇದ್ದಾರೆ. ಅವರು ಬೇಗ ರಿಲೀಸ್ ಮಾಡಿ ಸರ್, ನಮ್ಮ ಬಡವ್ರ ಮಕ್ಕಳು ಕಾಯ್ತಾ ಇದ್ದೀವಿ. ಸೊ ನೋಡೋಣ, ಯಶಸ್ವಿ ಆಗಲಿ, ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಬೇಗ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ನಿಮಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಚೇತನ್ ಸರ್, ನೈಸ್ ಟು ಸಿ ಯು. ನಮ್ಮ ಷಣ್ಮುಖ ನನ್ನ ಮಗ, ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಗುಡ್ ಲಕ್. ಥ್ಯಾಂಕ್ ಯು. ಪತ್ರಿಕಾ ಮಾಧ್ಯಮದವರು ನೋಡೋದೇ ಒಂಥರ ಖುಷಿ, ಅದೇ ಒಂಥರ ಸಂಕ್ರಾಂತಿ, ಅದೇ ಸಂಭ್ರಮ ನಮಗೆ. ನಾನು ಸೈಲೆಂಟ್ ಆಗಿದ್ದರೆ ರಾಮ, ಕೋಡ್ಲಿ ಹಿಡ್ಕೊಂಡ್ರೆ ತಿಕ್ಲು ರಾಮ ಅಂತ ಸಿನಿಮಾ. ಕೋಡ್ಲಿ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ, ಕೋಡ್ಲಿ ಹಿಡ್ಕೊಂಡು ಕಾಡು ಕಡಿತಾರೋ, ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನು ಕಡಿತಾರೋ ಅನ್ನೋದೇ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮಗೆ ಕನ್ನಡ ಚಿತ್ರರಂಗಕ್ಕೆ ಕೊರತೆ ಇರೋದು ಕತೆ ಮತ್ತು ಪ್ರಾಮಾಣಿಕತೆ. ಕತೆ ಇವರು ಡಾಕ್ಟರ್ ರಾಜೀವ್ ಅವರು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಮಂಜು ಕವಿಯವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರ ಜೊತೆ ಸಾಕಷ್ಟು ಕೆಲಸಗಳು ನಾನು ಮಾಡಿದ್ದೀನಿ. ಟೆಂಪರ್ ಅನ್ನೋ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದೆ. ಸಿನಿಮಾನ ದಡ ಸೇರಿಸೋದ್ರಲ್ಲಿ, ನಿಮ್ಮ ನಿರ್ಮಾಪಕರ ಜೊತೆ ಕೊನೆಯ ಮೂಮೆಂಟ್ವರೆಗೂ ನಿಂತ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಮ್ಮ ಮಂಜು ಕವಿಗಳು. ಸಾಧಾರಣ ನಿರ್ದೇಶಕರು ಸಿನಿಮಾ ತಕ್ಷಣ ನಿರ್ಮಾಪಕರುಂಟು, ಅವರ ಹಣೆಬರ ಹುಟ್ಟು ಹೋಗ್ತಾರೆ, ಅವ್ರಿಗೆ ಮತ್ತೊಂದು ಹುಡ್ಕೊಂಡು ಹೋಗ್ತಾರೆ. ಆಗಲ್ಲ, ಅವರು ರಿಲೇಷನ್ಶಿಪ್ಪನ್ನು ಭಾಳ ಪ್ರೀತಿಯಿಂದ ಮೇಂಟೈನ್ ಮಾಡ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಮಂಜು ಕವಿಗಳಿಗೆ ಗೊತ್ತಿಲ್ಲದ ಕೆಲಸ ಇಲ್ಲ ಅಂತ. ಅವರು ಈ ಕಡೆ ಈಗ ಕವಿಗಳು ಹೌದು, ಗಾಯಕರು ಹೌದು, ನಿರ್ದೇಶಕರು ಹೌದು. ಅವರಿಗೆ ಆಶು ಕವಿಗಳವರು ಇಮಿಡಿಯೇಟ್ ಆಗಿ ಒಂದು ಹಾಡು ಬರೀರಿ ಅಂತ ಹೇಳಿದ್ರೆ 5 ನಿಮಿಷ ಮಾತ್ರದಲ್ಲಿ, ಕ್ಷಣ ಮಾತ್ರದಲ್ಲಿ ಹಾಡು ಬರೆಯುವಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ 1 ವರ್ಷ ಕಷ್ಟಪಟ್ಟು ಒಂದು ಪರಿಸರದ ಕತೆ, ಸಮಾಜದ ಕತೆ, ಸಮಾಜಮುಖಿಯಾಗಿರುವಂಥ ಒಂದು ಕಥೆಯನ್ನು ಡಾಕ್ಟರ್ ರಾಜೀವ್ ಅವರು ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಮೇಲೆ ಒಬ್ಬ ನಿರ್ಮಾಪಕನಾಗಿ, ಕನ್ನಡ ಪ್ರೇಕ್ಷಕನಾಗಿ ಶ್ರುತಿಯವರಿಗೆ ಮತ್ತು ಕೋಮಲ್ ಅವರಿಗೆ ನಾನು ನಿರ್ಮಾಪಕರಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಂತಂದರೆ ಅಂದರೆ ನಾವು ಕಲಾವಿದರು, ಈಗ ಯಾರೇ ನಿರ್ದೇಶಕರು ನಿರ್ಮಾಪಕರು ಬನ್ನಿ ಒಂದು ಪಾತ್ರ ಕೊಡ್ತೀವಿ ಅಂದರೆ ಓಡೇ ಬಿಡ್ತೀವಿ ನಾವು ಅಷ್ಟೇ. ಅವ್ರು ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ, ಒಳ್ಳೇದು ಮಾಡಿಸ್ತಾರೆ. ಇದುವರೆಗೂ ಮಾಡಿಸ್ಕೊಂಡ್ಬಂದಿರೋ ನಿರ್ಮಾಪಕರು, ನಿರ್ದೇಶಕರು ಅದೇ ಥರ ಒಳ್ಳೆ ಪಾತ್ರವನ್ನು ಮಾಡಿಸ್ಕೊಂಡ್ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ತಿಕ್ಕಲ್ ರಾಮ ನನಗೆ ವಿಶೇಷ ಅನಿಸಿದ್ದೇನು ಅಂತಂದರೆ, ಟ್ರೈಲರ್ ಲಾಂಚ್ಗೆ ಚೇತನ್ ಸರ್ ಬಂದಿರೋದು ನೋಡಿ, ಅಲ್ಲಿ ವಿಷಯಗಳೇ ತಿಕ್ಕಲಾಗಿದೆ. ಸೊ ಅಂದರೆ ಯಾರು ಒಬ್ಬ ಮನುಷ್ಯ ಆಳವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾನೋ, ಸರಿ ಹೇಳ್ದಂಗೆ ಅದು ತಿಕ್ಕಲು ಅನಿಸುತ್ತೆ, ಹುಚ್ಚು ಅನಿಸುತ್ತೆ. ಸೊ ಅಂತ ನೀವು ಹೇಳ್ದಂಗೆ ಬಸವಣ್ಣನೇ ನಾವು ಹುಚ್ಚು ಅಂದ್ವಿ. ಸೊ ಹಂಗೆ ವಿಚಾರಗಳು ಅವು ಆಳವಾಗಿ ಹೋದಾಗ ಹಂಗೆ ಅನಿಸುತ್ತೆ. ಸೊ ಅಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಆಧ್ಯಾತ್ಮಿಕವಾಗಿ ಅವರು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಚೇತನ್ ಸ್ಕಾರ್ ಕೈಲಿ ಇದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಸೊ ಹಾಗೆ ಎಲ್ಲ ತಿಳಿದಿರ್ತಕ್ಕಂಥವ್ರು ನೋಡಿ, ಬಡವ್ರ ಮಕ್ಕಳು ಬೆಳೆಸೋಕ್ಕೆ ಶುರು ಮಾಡಿರೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಆಮೇಲೆ ಒಬ್ಬ ವಿಘ್ನೇಶ್ವರನ ಪೂಜೆ ಮಾಡಿಬಿಟ್ಟು ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಇವತ್ತು. ತಿಕ್ಲು ರಾಮ ಅನ್ನೋ ಸಿನಿಮಾದ ಟೈಟಲ್ ಲಾಂಚ್ ನಡೀತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ, ನಿರ್ದೇಶಕರಾದ ಮಂಜು ಕವಿ ಸರ್ಗೆ ಹಾಗೂ ಡಾಕ್ಟರ್ ರಾಜವೀರ್ ಸರ್ಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ.
ಪ್ರಾಣಿಗಳು ಎಲ್ಲ ತೋರಿಸಿದ್ರು. ನಾನು ಅಂದ್ಕೊಳ್ತಾ ಇದ್ದೆ ಏನೋ ಫಾರೆಸ್ಟ್ ಥೀಮಲ್ಲಿ ಇರ್ಬೋದಾ ಅಂತ. ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಬರುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಆದಷ್ಟು ಬೇಗ ನಾವು ಈ ಸಿನಿಮಾನ ಪರದೆ ಮೇಲೆ ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಅವರು ಫಸ್ಟು ಕತೆ ಹೇಳಿ ಅಂದರು. ನೋಡಿ, ಅಲ್ಲಿ ಒಂದು ಸಮಾಜದ ಒಂದು ಕಳಕಳಿ ಅವರಲ್ಲಿ ಹೇಗಿದೆ ಅಂದರೆ, ಸಮಾಜಕ್ಕೆ ಸಂದೇಶ ಸಾರಂತವಕ್ಕೆ ಯಾವತ್ತೂ ಅವರು ಬೆನ್ನೆಲುಬಾಗಿರ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಆಟ್ಲಿ ನಮ್ಮ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಒಂದು ಈ ಪೋಸ್ಟರ್ ಲಾಂಚ್ಗೆ ನನ್ನ ನಿರ್ದೇಶನದ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಿರ್ಮಾಪಕರು, ಯಾಕೆಂದರೆ ಅವರ ನಮ್ಮ ಒಡನಾಟ ಸುಮಾರು ವರ್ಷಗಳು. ಅವರು ನಿರ್ಮಾಣ ಮಾಡೋದು ತುಂಬ ಕಷ್ಟ. ಎಲ್ಲ ವ್ಯಕ್ತಿನ ಅಳತೆ ಮಾಡ್ತಾರೆ ನಮ್ಮ ವೆಂಕಟೇಶಣ್ಣ. ಅದು ನಾನು ತುಂಬ ಅವರಿಗೆ ಕಾಡಿ ಬೇಡಿ ಕತೆ ಎಲ್ಲ ಕೇಳಿದ ಮೇಲೆ ಬಡವ್ರ ಮಕ್ಕಳು ಬೆಳಿಬೇಕಂಡ್ರೆ ಅನ್ನೋ ಒಂದು ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ. ಅತಿ ಶೀಘ್ರದಲ್ಲೇ ಬಿಡುಗಡೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬಡವ್ರ ಮಕ್ಕಳ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಚಿತ್ರದ ಪ್ರಮೋಷನ್ನು ಪೋಸ್ಟರ್ ಇವತ್ತು ಲಾಂಚ್ ಆಯಿತು. ನಮ್ಮ ಮಿತ್ರ ಅಣ್ಣ ಬಂದಿದ್ದಾರೆ, ನಮ್ಮ ಷಣ್ಮುಗಮ್ ಸರ್ ಬಂದಿದ್ದಾರೆ ಆಟ್ಲಿ, ಹಾಗೆ ನಮ್ಮ ಭಾಗ್ಯಶ್ರೀ ಮೇಡಮ್ ಬಂದಿದ್ದಾರೆ. ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಒಂದು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಸಂಗೀತ ಮೇಡಮ್ಮು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಒಂದು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಶ್ರುತಿ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರ ಒಂದು 10 ವರ್ಷದ ಒಂದು ರಿಲೇಷನ್ಶಿಪ್ಪು, ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದೀವಿ. ಅವರ ಒಂದು ಹಸ್ಬೆಂಡು ನಾವು ತುಂಬ ಕ್ಲೋಸು. ಯಾಕೆಂದರೆ ಒಂದು ಕಷ್ಟದಲ್ಲಿ ಬೆಳೆದಂಥವ್ರು ಇವತ್ತು ನಾವು ಒಂದು ಈ ಸ್ಥಾನದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಒಳ್ಳೆತನ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಚಿತ್ರದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ತಿಕ್ಲರಾಮ ಅಂದರೆ ಒಂದು ಕಾಮಿಡಿಯಾಗಿ, ಸರ್ ಹೇಳ್ದಂಗೆ ಕಾಮಿಡಿ ಅನ್ನಿಸ್ಬೋದು, ಬಟ್ ಅವನು ಏನಕ್ಕೆ ತಿಕ್ಲಾಗ್ತಾನೆ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ವೀರ್ ಅವರ ಈ ಒಂದು ಕಥೆನೂ ಅವ್ರದ್ದೇ. ರಾಜ್ವೀರ್ ಅವರೇ ಈ ಕಥೆನ ಇದು ಮಾಡಿ ತುಂಬ ದಿನಗಳಿಂದ ಒಂದು ಅವರೇ ಮನೇಲೇ ಹೋಮ್ವರ್ಕ್ ಮಾಡಿ ಪ್ರತಿಯೊಂದನ್ನು ನನಗೆ ಕಳಿಸ್ತಾ ಇದ್ರು. ಒಂದು ಸೀನ್ ಪೇಪರ್ ಇರ್ಬೋದು, ನೋಡಿ ಇದೊಂದು ಸೀನ್ ಮಾಡಿದ್ದೀನಿ ಅಂತೇಳಿ. ಅದಾದಮೇಲೆ ಎಲ್ಲ ಕಂಪ್ಲೀಟು ಕಥೆ ಎಲ್ಲ ಅವರೇ ಮಾಡಿದ್ದಾರೆ. ಇದರ ಚಿತ್ರಕಥೆ ನಿರ್ದೇಶನದ ಜವಾಬ್ದಾರಿ ನಂದಿದೆ.